ನಮಸ್ಕಾರ ಬಂಧುಗಳೇ, ನಿಮಗೆಲ್ಲರಿಗೂ ಸ್ಟಾರ್ ಚಂದ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಂಧುಗಳೇ ಎಲ್ಲರ ಜೀವನದಲ್ಲಿ ಆಹಾರವೇ ಔಷಧಿ ಆಗಿರಬೇಕು ಹೊರತು ಔಷಧಿಯೇ ಆಹಾರವಾಗಿರಬಾರ್ದು. ಇದರ ಅರ್ಥ ಏನಪ್ಪ ಅಂದರೆ, ಸರಿಯಾದ ಆಹಾರ ಸೇವಿಸಿದರೆ ಔಷಧಿ ತೆಗೆದುಕೊಳ್ಳುವಂತಹ ಪ್ರಮೇಯವೇ ಬರುವುದಿಲ್ಲ. ಬಂಧುಗಳೇ, ನಾನು ಎಂದಿನಂತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು FB ಚಾನಲಲ್ಲಿ ಒಂದಷ್ಟು ಆಯುರ್ವೇದ ಗಿಡಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೆ. ಬಂಧುಗಳೇ, ಇಲ್ಲಿ ನಾನು ನಿಮಗೆ ತೋರ್ತಾ ಇರುವಂಥ ಗಿಡ ಏನಪ್ಪ ಅಂದರೆ, ಇದನ್ನು ನಾವು ಭೀಮನ ಕಡ್ಡಿ ಅಂತ ಕರಿತೀವಿ. ಇದರ ಉಪಯೋಗ ಏನಪ್ಪ ಅಂತ ಹೇಳಿದ್ರೆ ತುಂಬ ಉಪಯೋಗ ಇವೆ. ಬಂಧುಗಳೇ, ನಮ್ಮ ಹಿರಿಯರು ಏನು ಮಾಡ್ತಿದ್ರು ಅಂದರೆ, ಇದನ್ನು ನಮ್ಮ ಒಂದು ಕೊಟ್ಟಿಗೆಗಳನ್ನ ಕಸ ಗುಡ್ಸೋಕ್ಕೆ ಇದನ್ನು ಬಳಸ್ತಿದ್ರು, ಮತ್ತು ಕಣ ತರಿಸೋಕ್ಕೆ ಇದನ್ನು ಬಳಸ್ತಿದ್ರು, ಮತ್ತು ಹಸು ಮತ್ತು ಎಮ್ಮೆ ಕರುಗಳನ್ನ ಇದಕ್ಕೆ ಕಟ್ಟಾಕ್ತಿದ್ರು. ಯಾಕಂದರೆ ಇದು ಕಟ್ಟಾಕಿದ್ರೆ ಅದು ಕಿತ್ಕೊಂಡು ಹೋಗ್ತಿರಲಿಲ್ಲ, ಅಷ್ಟು ಗಟ್ಟಿಯುತವಾಗಿತ್ತು. ಹಾಗೆ ಬಂಧುಗಳೇ, ಆರೋಗ್ಯಕ್ಕೂ ಏನಪ್ಪ ಇದರ ಲಾಭ ಅಂತ ಹೇಳಿದ್ರೆ ಬಂಧುಗಳೇ, ಇದರ ಬುಡ ಸಮೇತ ಕಿತ್ತು ಬೇರು, ಕಾಂಡ, ಎಲೆ ಪ್ರತಿಯೊಂದನ್ನು ಸಣ್ಣ ಪೀಸ್ ಮಾಡಿ ಮನೆಯ ನೆರಳಿನಲ್ಲಿ 10 ರಿಂದ 15 ದಿನ ಒಣಗಿಸಿ ಇದರ ಚೂರ್ಣವನ್ನು ಹಾಲು ಮತ್ತು ಹನಿ ಇದರಲ್ಲಿ ಕುಡಿಯೋದ್ರಿಂದ ನಮಗೆ ದೇಹ ಏನಾಗುತ್ತೆ, ವಜ್ರಾಯುಧವಾಗುತ್ತೆ. ಯಾರಿಗೆ ನರದ ಸಮಸ್ಯೆ ಇರುತ್ತೆ, ವೀಕ್ನೆಸ್ ಇರುತ್ತೆ ಅಂಥವ್ರು ಕೂಡ ಇದನ್ನು ಸೇವಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಂಧುಗಳೇ, ಮೈಕೈ ನೋವು, ಸೊಂಟ ನೋವು, ಕೀಲು ನೋವು ಇರುತ್ತಲ್ಲ ಅಂಥವ್ರು ಇದನ್ನು ಹರಳೆಣ್ಣೆಲಿ ಹಾಕಿ ಈ ಗಿಡನ ಚೆನ್ನಾಗಿ ಕುದಿಸ್ಬಿಟ್ಟು ಆ ಎಣ್ಣೆನ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ತುಂಬ ಪೇನ್ ಇರುತ್ತೆ, ಆ ಪೇನೆಲ್ಲ ಕಡಿಮೆ ಆಗುತ್ತೆ. ನೋಡೋದ್ರಲ್ಲ ಬಂಧುಗಳೇ, ಇಷ್ಟೊಂದು ಲಾಭವಾಗಿದೆ ಇದರಲ್ಲಿ. ಬಂಧುಗಳೇ, ಸುತ್ತಮುತ್ತ ನಮ್ಮಲ್ಲೇ ಇರುತ್ತೆ, ಬಟ್ ಗೊತ್ತಿರಲ್ಲ. ನಾವು ಇದರ ಉಪಯೋಗ ಪಡ್ಕೊಳ್ಳೋಣ.